ನಮಸ್ತೆ ವೀಕ್ಷಕರೇ, ಇದು ದೊಡ್ಡ ಬದನೆಕಾಯಿ. ಇದರೊಳಗೆ ನಾನು ಇವಾಗ ಪುಡಿ ಮಾಡ್ತೀನಿ. ಇದನ್ನ ಸರಿಯಾಗಿ ರೌಂಡಾಗಿ ಹೆಚ್ಚಿ ಇಟ್ಕೊಂಡೀನಿ. ಇದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ, ಹುಳಿ, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಮಸಾಲೆ ಪುಡಿ, ಕೊತ್ತಂಬರಿನ ಇವನ್ನೆಲ್ಲನೂ ಹೆಚ್ಚಿ ಹಾಕಿ ಇದನ್ನು ಒಂದು 10 ನಿಮಿಷ ಕಲಿಸಿಟ್ಟಿದ್ದೆ ನಾನು. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲೇ ರವೆ ತೊಗೊಂಡೇನಿ. ಈ ಥರ ಇದನ್ನೆಲ್ಲ ಕಲಿಸಿಟ್ಟಿದ್ದನ್ನು ಏನು ಮಾಡಬೇಕು, ಈ ಥರ ಇದರಲ್ಲಿ ರವೆದಲ್ಲಿ ಈ ಥರ ಎತ್ಕೋಬೇಕು. ಎದ್ದು ಇಲ್ಲಿ ಹಂಚಿನಲ್ಲಿ ಹಚ್ಚಬೇಕು. ಈ ಥರ ತೆಳ್ಳಗೆ ಹೆಚ್ಕೊಂಡು ಈ ಹಂಚಿನಾಗ ಈ ಥರ ಹಚ್ಚಬೇಕು. ಇದು ಭಾಳ ರುಚಿ ಆಕತಿ, ಟೇಸ್ಟ್ ಆಕತಿ. ಇದು ಬದ್ನಿಕಾಯಿ ಪೋಡಿ. ಇದು ದೊಡ್ಡ ದೊಡ್ಡ ಬದ್ನಿಕಾಯಿ ಇರ್ತಾವಲ್ಲ, ರೌಂಡನ್ನು ಬಿಗ್ ಆ ಬದ್ನಿಕಾಯಿ ತೊಗೋಬೇಕು. ಸಣ್ಣ ಬದ್ನಿಕಾಯಿನಾಗೂ ಮಾಡಕ್ಕೆ ಬರ್ತೈತಿ, ಆದ್ರೆ ನಾನು ಮಾರ್ಕೆಟ್ನಾಗ ಇವತ್ತು ಈ ದೊಡ್ಡ ಬದ್ನಿಕಾಯಿ ತಂದಿದ್ದೆ. ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ಎಣ್ಣೆಯನ್ನು ಬಿಡ್ತೇನೆ. ಈ ಥರ ಎಣ್ಣೆ ಬಿಟ್ಟು ಇವನ್ನ ಏನು ಮಾಡಬೇಕು, ಬೇಯಿಸ್ಬೇಕು. ಡೀಪ್ ಫ್ರೈ ಮಾಡಿದ್ರೆ ಅದು ಭಾಳಷ್ಟು ಎಣ್ಣೆ ಹಿಡಿತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಹಂಚಿನಾಗನೇ ಈ ಥರ ಬೇಯಿಸ್ಬೇಕು. ಬೇಯಬೇಕು, ಇಷ್ಟಕ್ಕೆ ಚೆನ್ನಾಗಿ ಬೇಯಬೇಕು. ಇದು ಬೇಯಿಸ್ಬೇಕು. 4 ಹಾಕಿ ನಾನು ಏನು ಮಾಡ್ತೀನಿ, ಇದನ್ನು ಬೇಯಿಸ್ತೀನಿ. ನೋಡಿ ವೀಕ್ಷಕರೇ, ಈ ಥರ ರೌಂಡಾಗಿ ಹಚ್ಕೋಬೇಕು. ದೊಡ್ಡ ಬದ್ನಿಕಾಯಿ, ಸಣ್ಣ ಬದ್ನಿಕಾಯಿ ಅಲ್ಲ, ದೊಡ್ಡ ಬದ್ನಿಕಾಯಿ. ಅಷ್ಟು ದೊಡ್ಡ ಸೈಜಿನ ಬದ್ನಿಕಾಯಿ ಮಾರ್ಕೆಟ್ನಾಗ ಹಚ್ಚಿರ್ತಾರೆ. ಈ ಥರ ಇಂತಿಂಥ ಬದ್ನಿಕಾಯಿ ಇವನು ರೌಂಡಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಇದಕ್ಕೇನು ಮಾಡಬೇಕು, ಉಪ್ಪು, ಖಾರ, ಅರಿಶಿನ ಪುಡಿ, ಮಸಾಲೆ ಪುಡಿ, ಹುಳಿ, ಮೇನಾಗಿ ಹುಣಸೆಹಣ್ಣು ಹಿಂಡ್ಬೋದು, ನಿಂಬೆಹಣ್ಣು ಹಿಂಡ್ಬೋದು. ಹುಳಿ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಲಿಸಿಡಬೇಕು. ಕಲಿಸಿಟ್ಟು ಇದನ್ನು ಎಣ್ಣೆ ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದೇನಾಗ್ತೈತಿ, ಭಾಳ ರುಚಿ ಆಕತಿ. ಅನ್ನೋದ್ರ ಜೊತೆಗೆ ರುಚಿ ಆಕತಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ಈ ಥರ ಇದನ್ನು ಹಾಕಿ ಇದನ್ನು ನಾವೇನು ಮಾಡ್ತೀನಿ, ಬೇಯಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಕಲಿಸಿಟ್ಕೊಂಡೇನಿ. ಇದನ್ನು ಈ ಥರ ರವಾದಾಗ ಎದ್ದು ಮಾಡ್ಕೋಬೇಕು. ಈ ಥರ ನಾವು ಪೋಡಿಯನ್ನು ಮಾಡ್ಕೋಬೋದು. ಇದರಂತ ಬಾಳೆಕಾಯ್ದು ಮಾಡ್ಕೋಬೋದು, ಹೀರೆಕಾಯ್ದು ಮಾಡ್ಕೋಬೋದು, ಬಟಾಟಿದು ಮಾಡ್ಕೋಬೋದು, ಬದ್ನೆಕಾಯ್ದು ನಾವು ಮಾಡ್ಕೋಬೋದು. ಕುರುಕುರು ಅಂತ ಅಂದು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ಇದು ಜಾಸ್ತಿ ಬೇಯಿಸ್ಬೇಕು. ಸ್ವಲ್ಪ ಕುರುಕುರು ಅನ್ನೋ ಹಂಗೆ ಚೆಂದಾಗಿ ಬಾಯಿ ಮುಚ್ಚಿ, ಈಗ ಬಾಯಿ ಮುಚ್ತೀನಿ. ಇದಕ್ಕೆ ಎಣ್ಣೆ ಬಿಟ್ಟು ಬಾಯಿ ಮುಚ್ಚಿ ಇದನ್ನು ಬೇಯಿಸ್ಬೇಕು. ಈ ಥರ ಪೋಡಿಯನ್ನು ಮಾಡ್ಕೋಬೋದು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.